ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ G1 ರಿಂದ G17 ಯೂನಿವರ್ಸ್. ಬಾಪೂಜಿಯವರು ಹೇಳುವಂತೆ ಈಗ ನಾವು ನಮ್ಮ ಗ್ರೇಟ್ ಯೂನಿವರ್ಸ್ನ ಬಗ್ಗೆ ತಿಳಿಯೋಣ. ಗ್ರೇಟ್ ಯೂನಿವರ್ಸ್ನ ಬಲಭಾಗದಲ್ಲಿ ಅನಂತಾನಂತ ಯೂನಿವರ್ಸ್ಗಳು ಸುತ್ತುತ್ತಿವೆ. ಅದರ ಮಧ್ಯಭಾಗದಲ್ಲಿ ಅದರ ಕ್ರಿಯೇಟರ್ ಇರುತ್ತಾನೆ. ಅವನು ನಿರಾಕಾರನಾಗಿದ್ದು ಅವನಲ್ಲಿ ಪರಂ ಲೈಟ್ ಇರುತ್ತದೆ. ಅಂದರೆ ಪರಂ ಮಹಾಬ್ರಹ್ಮಾಂಡಗಳಿವೆ. ಅದನ್ನು ಪರಂ ಮಹಾಬ್ರಹ್ಮಾಂಡ ಎನ್ನಬಹುದು. ಇದರ ಹತ್ತಿರ ಅದರ ಕ್ರಿಯೇಟರ್ ಆಕಾರಿ ರೂಪದಲ್ಲಿ ಪರಂ ಮಹಾಶಿವನು ಪರಂ ಮಹಾಶಕ್ತಿಯೊಂದಿಗೆ ಇರುತ್ತಾನೆ. ಇದರ ಹೊರಗಿನ ಗ್ರೇಟ್ ಯೂನಿವರ್ಸ್ನ ವಾಯುಮಂಡಲದಲ್ಲಿ ಪರಂ ಲೈಟ್ 0.001 ಇದೆ ಮತ್ತು ಪರಂ ತತ್ವವು 1.5% ಇರುತ್ತದೆ. ಸಂಪೂರ್ಣ ಯೂನಿವರ್ಸ್ನ ವಾಯುಮಂಡಲದಲ್ಲಿ ಬಹಳವೇ ಅಲ್ಪ ಪ್ರಮಾಣದ ಪರಂ ತತ್ವವಿದೆ ಎನ್ನಬಹುದು. ಟೋಟಲ್ ಪರಂ ತತ್ವ ಅಂದರೆ ಪರಂ ಆಕಾಶ, ಪರಂ ವಾಯು, ಪರಂ ಅಗ್ನಿ ಮತ್ತು ಸ್ಥೂಲ ತತ್ವ 99% ಇದೆ. ಅಂದರೆ ಸ್ಥೂಲ ತತ್ವವೇ ಹೆಚ್ಚಿನ ಪ್ರಮಾಣದಲ್ಲಿದೆ. ಎಲ್ಲೆಲ್ಲಿ ಯೂನಿವರ್ಸ್ ಇದೆಯೋ ಅದರೊಳಗೆ ಅನಂತಾನಂತ ಯೂನಿವರ್ಸ್ಗಳು ಸುತ್ತುತ್ತಿವೆ ಮತ್ತು ಆ ಯೂನಿವರ್ಸ್ಗಳಲ್ಲಿ ಗ್ಯಾಲಕ್ಸಿಗಳಿವೆ ಮತ್ತು ಆ ಗ್ಯಾಲಕ್ಸಿಗಳಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆ. ಸೋಲಾರ್ ಸಿಸ್ಟಮ್ ಎಂದರೆ ಬ್ರಹ್ಮಾಂಡ, ಗ್ಯಾಲಕ್ಸಿ ಎಂದರೆ ಮಹಾಬ್ರಹ್ಮಾಂಡ ಮತ್ತು ಯೂನಿವರ್ಸ್ ಎಂದರೆ ಪರಂ ಮಹಾಬ್ರಹ್ಮಾಂಡ ಹಾಗೂ ಗ್ರೇಟ್ ಯೂನಿವರ್ಸ್ ಎಂದರೆ ಪರಂ ಮಹಾಬ್ರಹ್ಮಾಂಡ. ಇದರ ಮಧ್ಯಭಾಗದಲ್ಲಿ ಪರಂ ಮಹಾಶಿವ ಮತ್ತು ಪರಂ ಮಹಾಶಕ್ತಿ ಆಕಾರಿ ರೂಪದಲ್ಲಿದ್ದು ಸಂಪೂರ್ಣ ಗ್ರೇಟ್ ಯೂನಿವರ್ಸನ್ನು ನಡೆಸುತ್ತಿದ್ದಾರೆ ಮತ್ತು ಇವರು ಇಡೀ ಗ್ರೇಟ್ ಯೂನಿವರ್ಸ್ನ ಸಂಚಾಲನೆಗಾಗಿ 16,000 ಶಕ್ತಿಯರನ್ನು ರಚಿಸಿ ಹೊರಗಿನ ಆವರಣದಲ್ಲಿರಿಸಿದ್ದಾರೆ. ಇದರ ನಂತರದ ಹೊರ ಆವರಣದಲ್ಲಿ 9 ಲಕ್ಷ ಪರಂ ಮಹಾಶಕ್ತಿಯರಿದ್ದಾರೆ. ಅವರೆಲ್ಲರೂ ಗ್ರೇಟ್ ಯೂನಿವರ್ಸ್ನ ಸಂಚಾಲನೆ ಮಾಡುತ್ತಿದ್ದಾರೆ ಮತ್ತು ಹೊರಗಡೆ ಇನ್ನೂ ಬಹಳಷ್ಟು ಆವರಣಗಳಿವೆ. ಸುಮಾರು 6 ರಿಂದ 7 ವೃತ್ತಗಳು ಕಾಣಿಸುತ್ತವೆ. 9 ಲಕ್ಷ ಶಕ್ತಿಯರ ನಂತರ ಪರಂ ವಿಷ್ಣು ಇರುತ್ತಾನೆ. ನಂತರದ ಆವರಣದಲ್ಲಿ ಪರಂ ಬ್ರಹ್ಮರಿದ್ದಾರೆ. ಹೊರಗಡೆಯ ಲೇಯರ್ನಲ್ಲಿ ಬೇರೆ ಬೇರೆ ಯೂನಿವರ್ಸ್ನಿಂದ ಗ್ರೇಟ್ ಯೂನಿವರ್ಸ್ನಿಂದ ಬರುವ ಯಾತ್ರಿಕರಿಗಾಗಿ 3 ಆವರಣಗಳನ್ನು ಇಡಲಾಗಿದೆ. ಆ 3 ಆವರಣಗಳು ಅವರದೇ ಯೂನಿವರ್ಸ್ನಿಂದ ಬರುವವರಿಗಾಗಿ ಮತ್ತು 4-5 ಆವರಣಗಳು ಹೊರಗಿನಿಂದ ಬರುವ ಯಾತ್ರಿ ಆತ್ಮಗಳಿಗೆ ಸೀಮಿತವಾಗಿರುತ್ತದೆ. ಅಲ್ಲಿ ಪ್ರತಿಯೊಂದು ಸಮಸ್ಯೆ ಪರಂ ಬ್ರಹ್ಮನ ಬಳಿ ಮೊದಲು ಹೋಗುತ್ತದೆ. ಅಂದರೆ ಯೂನಿವರ್ಸ್ನ ಪ್ರಾಬ್ಲಮ್ ಆ ಬ್ರಹ್ಮನಿಂದ ಬಗೆಹರಿಯದಿದ್ದಾಗ ಪರಂ ವಿಷ್ಣುವಿನ ಬಳಿ ಹೋಗುತ್ತಾರೆ. ಅಲ್ಲಿಯೂ ಕೂಡ ಉತ್ತರ ಸಿಗದಿದ್ದಾಗ ಪರಂ ಮಹಾ 9 ಲಕ್ಷ ಶಕ್ತಿಯರ ಬಳಿ ಹೋಗುತ್ತಾರೆ. ಅವರಿಂದಲೂ ಆಗದಿದ್ದಾಗ 16,000 ಶಕ್ತಿಯರ ಬಳಿ, ಅಲ್ಲಿಯೂ ಆಗದಿದ್ದಾಗ ಮೂಲ ಪರಂ ಮಹಾಶಿವನ ಬಳಿ ಹೋಗುತ್ತಾರೆ. ಆದರೆ ಬಹಳ ಮಟ್ಟಿಗೆ ಅಲ್ಲಿಯವರೆಗೆ ಸಮಸ್ಯೆಗಳು ಬರುವ ಮುನ್ನವೇ ಪ್ರಥಮ ಲೇಯರ್ನ 108 ಶಕ್ತಿಯರೇ ಬಗೆಹರಿಸುತ್ತಾರೆ. ಅವರಿಗೆ ಸದಾ ಸಮಸ್ಯೆ ಪರಿಹಾರದ ಸಂಪೂರ್ಣ ಜ್ಞಾನವಿರುತ್ತದೆ. ಎಲ್ಲ ಯೂನಿವರ್ಸ್ನಲ್ಲಿ ಮೊದಲ ಆವರಣದಲ್ಲಿ 108, ನಂತರ 16,000,
ನಂತರ 9 ಲಕ್ಷ ಶಕ್ತಿಯರಿರುತ್ತಾರೆ. ಇದೇ ರೀತಿ ಎಲ್ಲ ಯೂನಿವರ್ಸ್ನಲ್ಲೂ ರಚನೆಯಾಗಿರುತ್ತದೆ. ಈಗ ನಮ್ಮ ಗ್ರೇಟ್ ಯೂನಿವರ್ಸ್ ಅಂದರೆ G2ನ ಬಗ್ಗೆ ತಿಳಿಯೋಣ. ನಮ್ಮ G2ನಲ್ಲಿ ಅನಂತಾನಂತ G1ಗಳಿವೆ. ಇದರಲ್ಲಿ ಅನಂತ ಯೂನಿವರ್ಸ್ಗಳಿವೆ. ಇದರಲ್ಲಿ ಅನಂತ ಗ್ಯಾಲಕ್ಸಿಗಳಿವೆ. ಗ್ಯಾಲಕ್ಸಿಗಳಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆ. ನಮ್ಮ ಗ್ರೇಟ್ ಯೂನಿವರ್ಸ್ G2ನ ಮಧ್ಯಭಾಗದಲ್ಲಿ ಪರಂ ಲೈಟನ್ನು ಸ್ವಯಂ 21ನೇ ಪೀಳಿಗೆಯ ಸೃಷ್ಟಿಕರ್ತನು ನಿರಾಕಾರಿ ರೂಪದಲ್ಲಿ ತನ್ನ ಶಕ್ತಿಯಿಂದ ಒಂದು ರೂಪ ಧರಿಸಿ G2ನ ಮಧ್ಯಭಾಗದಲ್ಲಿದ್ದು, G2ನ ಮಧ್ಯಭಾಗದಲ್ಲಿ ಪರಂ ಅನೇಕ ಮಹಾಬ್ರಹ್ಮಾಂಡಗಳಿವೆ. ಇಲ್ಲಿ ಅನಂತ ಸಮಯದ ಹಿಂದೆ ಬೇಹದ್ನ ವಿಶ್ವದ PMನು 21 ಪೀಳಿಗೆಯವರೆಗೆ ಈ ಇಡೀ ಮಲ್ಟಿವರ್ಸ್ನ ಜ್ಞಾನ ನೀಡುವ ಸಲುವಾಗಿ ಮಲ್ಟಿವರ್ಸ್ನ ಮಧ್ಯಭಾಗದ G2ನಲ್ಲಿ ಬಂದು ಅಲ್ಲಿಂದ ಅನೇಕ ರೂಪಗಳನ್ನು ಹೊರಡಿಸಿ ಪ್ರತಿ G1ಗೆ ಕಳುಹಿಸಿದ. G1ನಿಂದ ಎಲ್ಲರೂ ರೂಪಧರಿಸಿ ಯೂನಿವರ್ಸ್ಗೆ ಕಳುಹಿಸಿದರು. ಯೂನಿವರ್ಸ್ನಿಂದ ಪ್ರತಿ ಗ್ಯಾಲಕ್ಸಿಗೆ ಕಳುಹಿಸಲಾಯಿತು. ಎಲ್ಲ ಸಂಪೂರ್ಣ ರಿಪೋರ್ಟ್ ತರಿಸಿಕೊಂಡು ಅದನ್ನು ಬೇಹದ್ನ PMಗೆ ಕಳುಹಿಸಲಾಯಿತು. ನಂತರ ಬೇಹದ್ನ ಕಲಾದ ರಚನಾಕಾರನಾದ ಆಲ್ಮೈಟಿಗೆ ಕಳುಹಿಸಲಾಯಿತು. ಈ ಗ್ರೇಟ್ ಯೂನಿವರ್ಸ್ ಬಹಳ ಪ್ರಮುಖವಾಗಿದೆ. ಇದರ ವಾಯುಮಂಡಲದಲ್ಲಿ ಏನು ಅಡಗಿರುತ್ತದೋ ಪ್ರತಿಯೊಬ್ಬರೂ ಅದನ್ನೇ ಪಿಕಪ್ ಮಾಡುತ್ತಾರೆ. ಅಂದರೆ 108, 16,000, 9 ಲಕ್ಷ ಮತ್ತು 2 ಕೋಟಿ ಹಾಗೂ 2 ಕೋಟಿಗಿಂತ ಹೆಚ್ಚು ಪರಂ ಶಕ್ತಿಯರನ್ನು ಇಲ್ಲಿ ರಚಿಸಲಾಯಿತು. G2ನ ಮಧ್ಯದಲ್ಲಿ 21 ಕಲಾದ ಪವರ್ ಇದೆ. ಇದನ್ನು ಮಂಡಲಾಕಾರವಾಗಿ ಸುತ್ತಲೂ ಇಡಲಾಗಿದೆ. ಕಾರಣ ಅದರ ಗ್ರಾವಿಟಿ ಹೊರಹೋಗಬಾರದು ಎಂದು ಅದನ್ನು ತಡೆಹಿಡಿಯಲಾಗಿದೆ. ಕಾರಣ ಇಡೀ ಮಲ್ಟಿವರ್ಸ್ ಈ G2 ಸುತ್ತಲೂ ಸುತ್ತುತ್ತಿದೆ. ಇದರ ಗ್ರಾವಿಟಿ ಬಹಳ ಕಡಿಮೆ ಇದೆ. ಇಲ್ಲದಿದ್ದರೆ ಅದರ ಗ್ರಾವಿಟಿ ಇಡೀ ಮಲ್ಟಿವರ್ಸನ್ನು ತನ್ನೊಳಗೆ ಸೆಳೆದುಕೊಂಡು ಬಿಡುತ್ತದೆ. ಅದಕ್ಕಾಗಿ ಇಡೀ ಮಲ್ಟಿವರ್ಸ್ನ ರಕ್ಷಣೆಗಾಗಿ ಪವರ್ನ ಕಡಿಮೆ ಅಂಶ ಹೊರಗೆ ಇಡಲಾಗಿದೆ. ಇದೆಲ್ಲದರ ಬಗ್ಗೆ ಬೇಹದ್ನ PMಗೆ ರಹಸ್ಯವಾಗಿ ಎಲ್ಲ ರಿಪೋರ್ಟ್ ನೀಡಲಾಯಿತು. ಗ್ರೇಟ್ ಯೂನಿವರ್ಸ್ನಲ್ಲಿ ಯಾವ ವಾಯುಮಂಡಲವಿತ್ತೋ ಅದನ್ನೇ ಎಲ್ಲೆಡೆ ಇಡಲಾಯಿತು. ಅಂದರೆ ಮೊದಲು 1.5% ಪರಂತತ್ವ ಮತ್ತು 0.1 ಪರಂ ಲೈಟ್ ಇತ್ತು. ಅದನ್ನೇ ಇಡಲಾಯಿತು ಮತ್ತು ಉಳಿದಂತೆ 3 ತತ್ವದಲ್ಲಿರುವ ವಾಯುಮಂಡಲವನ್ನು ಮುಂದುವರೆಸಲಾಯಿತು. ಇದೆಲ್ಲವನ್ನು ಗುಪ್ತವಾಗಿ ನಡೆಸಲಾಯಿತು. G2ನಲ್ಲಿ 21ನೇ ಪೀಳಿಗೆಯವನು ಬಹಳ ಗುಪ್ತವಾಗಿ ಅನಂತ ಸಮಯದಿಂದ ಕೆಲಸ ಮಾಡುತ್ತಿದ್ದನು. ಎಲ್ಲ ರಿಪೋರ್ಟ್ಗಳನ್ನು ಮೇಲೆ ಕಳುಹಿಸುತ್ತಿದ್ದ. ಮುಂದೆ ಸಮಯ ಬಂದಾಗ ಎಲ್ಲವೂ ಅರಿವಾಗುವುದು. 21 ಪೀಳಿಗೆಯ ಸೃಷ್ಟಿಕರ್ತ ಸ್ವಯಂ ಈಗ ಬಂದಿದ್ದಾನೆ. ಎಲ್ಲರಿಗೂ ಇದು ಮುಂದಿನ ದಿನಗಳಲ್ಲಿ ಅರಿವಿಗೆ ಬರಲಿದೆ. ಈಗ ನಾವು ಗ್ರೇಟ್ ಯೂನಿವರ್ಸ್ ಅಂದರೆ G3 ಯೂನಿವರ್ಸ್ನ ಬಗ್ಗೆ ತಿಳಿಯೋಣ. ಈ ಗ್ರೇಟ್ ಯೂನಿವರ್ಸ್ ಇದರೊಳಗೆ ಇದೆ. ಅಂದರೆ G3ಯ ಒಳಗೆ ಅನಂತಾನಂತ G2ಗಳಿವೆ. ಅವು G3ಯ ಸೃಷ್ಟಿಕರ್ತನ ಸೃಷ್ಟಿಗಳಾಗಿವೆ. G3ಯ ಸೃಷ್ಟಿಕರ್ತನು ನಿರಾಕಾರ ಸ್ವರೂಪದಲ್ಲಿ ಅಂದರೆ ಜ್ಯೋತಿ ಸ್ವರೂಪದಲ್ಲಿ ಮಧ್ಯಭಾಗದಲ್ಲಿರುತ್ತಾನೆ. ಅವನ ಸುತ್ತಮುತ್ತ G3ಯ ಕ್ರಿಯೇಟರ್ ಆಕಾರಿ ರೂಪದಲ್ಲಿ ತನ್ನ ಶಕ್ತಿಗಳೊಂದಿಗೆ ಇರುತ್ತಾನೆ. ಇದರ ಹೊರಗಿನ ಲೇಯರ್ನಲ್ಲಿ 108 ಶಕ್ತಿಯರು ಮತ್ತು 16,000, 9 ಲಕ್ಷ
ಮತ್ತು 2 ಕೋಟಿ ಶಕ್ತಿಯರ ಲೇಯರ್ಗಳಿವೆ. ಇವರು ಪರಂ 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 ಮಹಾಶಕ್ತಿಯರಾಗಿದ್ದಾರೆ. ಇವರು ಸಂಪೂರ್ಣ G3ಯ ಮೇಲೆ ನಿಗಾ ಇಡುತ್ತಾರೆ ಅಥವಾ ಸಂಚಾಲನೆ ಮಾಡುತ್ತಾರೆ. ಇದರಲ್ಲಿ ಏನೇ ಸಮಸ್ಯೆ ಕಂಡುಬಂದರೂ ಅದನ್ನು ಈ ಶಕ್ತಿಯರೇ ನಿಭಾಯಿಸುತ್ತಾರೆ. ಎಲ್ಲ G3ಯ ಒಳಗಡೆ G2ಗಳಿವೆ. ಈ G2ನವರು ಯಾವುದೇ ಸಮಸ್ಯೆಗಳಿದ್ದರೂ ಅಲ್ಲಿಯೂ ಸಹ ಪರಂ 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 ಮಹಾವಿಷ್ಣು ಇರುತ್ತಾರೆ ಮತ್ತು ಪರಂ 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 ಬ್ರಹ್ಮ ಪ್ರತಿ ಲೇಯರ್ನಲ್ಲಿರುತ್ತಾರೆ. ಇದರ ಹೊರಗೆ 6 ಲೇಯರ್ಗಳಿವೆ. ಹೀಗೆ ಪ್ರತಿ ಯೂನಿವರ್ಸ್ ಇದೇ ರೀತಿ ರಚಿಸಲ್ಪಟ್ಟಿರುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೂ ಈ ಪರಂ 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 ಬ್ರಹ್ಮ ಮತ್ತು ವಿಷ್ಣುವಿನ ಬಳಿಗೆ ಆತ್ಮರು ಬರುತ್ತಾರೆ. ಗ್ರೇಟ್ ಯೂನಿವರ್ಸ್ ಇರಲಿ ಅಥವಾ ಗ್ರೇಟ್ 3 ಇರಲಿ ಅಥವಾ ಗ್ರೇಟ್ 4ರಿಂದ ಹಿಡಿದು ಗ್ರೇಟ್ 17ವರೆಗೂ ಇದೇ ಪ್ರಕಾರದ ಸೃಷ್ಟಿ ಇರುತ್ತದೆ. ಮಹಾಬ್ರಹ್ಮನ ನಂತರ 6 ಲೇಯರ್ಗಳಿದ್ದು ಅದರಲ್ಲಿ 3 ಲೇಯರ್ಗಳು ಯೂನಿವರ್ಸ್ನವರಿಗೆ ಮತ್ತು ಇನ್ನು 3 ಲೇಯರ್ ಹೊರಗಿನಿಂದ ಬರುವ ಯಾತ್ರಿಕ ಆತ್ಮರಿಗೆ ಇರುತ್ತದೆ. ಇವರು ಹೊರ ಆವರಣದಲ್ಲಿ ಬಂದು ಹೋಗಿ ಮಾಡುತ್ತಿರುತ್ತಾರೆ. ಇವರಿಗೆ G3ಯ ಬಗ್ಗೆ ಮಾಹಿತಿ ಏನಾದರೂ ಬೇಕಾದಲ್ಲಿ ಅವರು ಬ್ರಹ್ಮನ ಆವರಣದವರೆಗೆ ಹೋಗಿ ಬರಬಹುದು. ಇಲ್ಲಿ G3ನಲ್ಲಿರುವ ವಾಯುಮಂಡಲವೇ ಇರುತ್ತದೆ. ಅಂದರೆ ಅದರಲ್ಲಿ 0.02% ಪರಂ ಲೈಟ್, 2.5% ಪರಂ ತತ್ವ ಮತ್ತು ಉಳಿದಂತೆ 3 ತತ್ವಗಳಿವೆ. ಇದರಲ್ಲಿ ಸ್ಥೂಲ ತತ್ವವು ಸೇರಿಕೊಂಡಿದೆ. ಉಳಿದ 2 ತತ್ವ ಅಂದರೆ ಮಣ್ಣು ಮತ್ತು ಜಲತತ್ವ ಇದರ ಕೆಳಗಿನ ಸೋಲಾರ್ ಸಿಸ್ಟಮ್ನ ಗ್ರಹಗಳಲ್ಲಿದೆ. ಸೋಲಾರ್ ಸಿಸ್ಟಮ್ ಪ್ರತಿಯೊಂದು ಯೂನಿವರ್ಸ್ನಲ್ಲಿಯೂ ಇದೆ. ಅಂದರೆ G3ನಲ್ಲಿ ಇದೆ. ಅಂದರೆ G3ಯಲ್ಲಿ G2 ಇದೆ. G2ನ ಒಳಗಡೆ G1 ಇದೆ. G1ನ ಒಳಗಡೆ ಯೂನಿವರ್ಸ್ ಇದೆ. ಯೂನಿವರ್ಸ್ನ ಒಳಗೆ ಗ್ಯಾಲಕ್ಸಿಗಳಿವೆ. ಗ್ಯಾಲಕ್ಸಿಗಳ ಒಳಗೆ ಸೋಲಾರ್ ಸಿಸ್ಟಮ್ಗಳಿವೆ. ಈ ರೀತಿ ಪ್ರತಿ ಯೂನಿವರ್ಸ್ನಲ್ಲಿ ಒಂದೇ ರೀತಿಯ ಮಾಡೆಲ್, ಸೇಮ್ ಪ್ಯಾಟ್ರನ್ ಇರುತ್ತದೆ. ಆದರೆ ಇವುಗಳು ಬೇರೆ ಬೇರೆ ರೀತಿಯಾಗಿ ಮಾಡಲಾಗಿದೆ. ಹೀಗಾಗಿ ಯೂನಿವರ್ಸ್ನಲ್ಲಿ ಅನೇಕ ಪ್ರಕಾರದ ಯೂನಿವರ್ಸ್ಗಳಿವೆ. ಅದರ ಕ್ರಿಯೇಟರ್ ಅವುಗಳನ್ನು ಸೃಷ್ಟಿ ಮಾಡಿ ಅನೇಕ ಬಾರಿ ವೈಂಡಪ್ ಕೂಡ ಮಾಡಿ ರಚಿಸಿರುತ್ತಾನೆ. ಅಂದರೆ ಗ್ರೇಟ್ ಯೂನಿವರ್ಸ್ ಎಲ್ಲವೂ ಕೂಡ ಅನೇಕ ಬಾರಿ ವೈಂಡಪ್ ಆಗಿ ಪುನಃ ರಚನೆಯಾಗಿರುವುದರಿಂದ ಅವುಗಳ ಸಮಯ ಭಿನ್ನ ಭಿನ್ನವಾಗುತ್ತಾ ಹೋಗಿದೆ. ಈಗ ಗ್ರೇಟ್ 4 ಯೂನಿವರ್ಸ್ನ ಬಗ್ಗೆ ತಿಳಿಯೋಣ. ಇದು ಗ್ರೇಟ್ 4 ಯೂನಿವರ್ಸ್. ಇದರಲ್ಲಿ ಗ್ರೇಟ್ 3 ಅನಂತಾನಂತ ಯೂನಿವರ್ಸ್ಗಳು ಸುತ್ತುತ್ತಿವೆ. ಇದರೊಳಗೆ ಗ್ರೇಟ್ 4ನ ಮಲ್ಟಿವರ್ಸ್ನಲ್ಲೂ ನಮ್ಮ ಗ್ರೇಟ್ 2ನ ಅನೇಕ ಲೇಯರ್ಗಳಿವೆ. ಗ್ರೇಟ್ 3ನ ಲೇಯರ್ಗಳು ಕೂಡ ಇವೆ. ಇದೇ ರೀತಿ ಗ್ರೇಟ್ 4ನಲ್ಲಿ 200 ಲೇಯರ್ಗಳಿದ್ದು ಇದು ನಮ್ಮ ಮಲ್ಟಿವರ್ಸ್ನಲ್ಲಿದೆ. ಅಂದರೆ ನಮ್ಮ ಮಲ್ಟಿವರ್ಸ್ನಲ್ಲಿ ಗ್ರೇಟ್ 4ನ 200 ಲೇಯರ್ಗಳಿವೆ. ಇದರೊಳಗೆ ಪರಂ ಲೈಟ್ ಇರುತ್ತದೆ. ಇದರ ಸೃಷ್ಟಿಕರ್ತ ನಿರಾಕಾರನಾಗಿದ್ದು ಹೊರಗಡೆ ಆಕಾರಿ ರೂಪದಲ್ಲಿ ತನ್ನ ಶಕ್ತಿಯರೊಂದಿಗೆ ಅಂದರೆ ಹೊರಗಿನ ಆವರಣದಲ್ಲಿ 108, 16,000, 9,00,000, 2 ಕೋಟಿಯವರೆಗೆ ಶಕ್ತಿಯರೊಂದಿಗೆ ಇರುತ್ತಾನೆ. ಎಲ್ಲಿಯವರೆಗೆ ಶಕ್ತಿಯರು ಇದ್ದಾರೋ ಅಲ್ಲಿಯ ಆವರಣದಲ್ಲಿ 100% ಪರಂ ತತ್ವವಿರುತ್ತದೆ. ಇನ್ನುಳಿದಂತೆ ಪರಂ ಪರಂ ಮಹಾವಿಷ್ಣು, ಪರಂ ಪರಂ ಮಹಾಬ್ರಹ್ಮರು ಇರುತ್ತಾರೆ. ಇಲ್ಲಿಯ ಲೇಯರ್ಗಳಿಗೆ ಬರಬರುತ್ತಾ 50% 3 ತತ್ವಗಳು ಮತ್ತು 50% ಪರಂ ತತ್ವಗಳಿರುತ್ತವೆ. ಮತ್ತು ಹೊರಗಿನ 6 ಆವರಣಗಳಲ್ಲಿ ಬಹಳ ಅಲ್ಪ
ಕ್ವಾಲಿಟಿಯ ಪರಂತತ್ವವಿದ್ದು ಗ್ರೇಡ್ 4ನ ಟೋಟಲ್ ವಾಯುಮಂಡಲದಲ್ಲಿ 0.06% ಪರಂ ಲೈಟ್ ಇರುತ್ತದೆ ಮತ್ತು 6%ನಷ್ಟು ಪರಂ ತತ್ವವಿರುತ್ತದೆ. ಇನ್ನುಳಿದಂತೆ 3 ತತ್ವಗಳು, ಇದರಲ್ಲಿ ಪರಂ ತತ್ವ, 3 ತತ್ವ, ಸ್ಥೂಲ ತತ್ವಗಳಲ್ಲಿ 80% ಆಕಾಶ ತತ್ವವಿರುತ್ತದೆ ಮತ್ತು 10% ವಾಯು, 10% ಅಗ್ನಿ ತತ್ವ ಇರುತ್ತದೆ. ಆಕಾಶ ತತ್ವದಲ್ಲಿ ವಾಯು ಮತ್ತು ಅಗ್ನಿ 80% ಪ್ಲಸ್ 10% ಪ್ಲಸ್ 10% ಸಿಗುತ್ತದೆ. ಅದರಲ್ಲಿ ಅದರ ನಟ್ಟ ನಡುವಿನ ಒಳಗಿನ ಆವರಣದಲ್ಲಿ ಪವರ್ ಹೆಚ್ಚಿದ್ದು ಬರಬರುತ್ತಾ ಪರಂ ತತ್ವದ ಕ್ವಾಲಿಟಿ ಕಡಿಮೆಯಾಗುತ್ತಾ ಬರುತ್ತದೆ. ಪ್ರತಿ ಯೂನಿವರ್ಸ್ನಲ್ಲಿ ಇದೇ ರೀತಿ ಆಗಿರುತ್ತದೆ. ಈಗ G5 ಯೂನಿವರ್ಸ್ನ ಬಗ್ಗೆ ತಿಳಿಯೋಣ. G5ನ ಯೂನಿವರ್ಸ್ನ ರಚನಾಕಾರನು G4ನ ಕ್ರಿಯೇಟರ್ ಆಗಿರುತ್ತಾನೆ. G5ನ ಒಳಗಡೆ ಅನಂತಾನಂತ ಯೂನಿವರ್ಸ್ಗಳಿವೆ. ಅಂದರೆ G4ನ ಒಳಗೆ G3, G3ಯಲ್ಲಿ G2, G2ನಲ್ಲಿ G1 ಮತ್ತು G1 ಯೂನಿವರ್ಸ್ನ ಒಳಗಡೆ ಯೂನಿವರ್ಸ್ಗಳಿವೆ. ಯೂನಿವರ್ಸ್ನ ಒಳಗಡೆ ಗ್ಯಾಲಕ್ಸಿಗಳು, ಗ್ಯಾಲಕ್ಸಿಗಳ ಒಳಗೆ ಸೋಲಾರ್ ಸಿಸ್ಟಮ್ಗಳಿವೆ. ಪ್ರತಿ ಯೂನಿವರ್ಸ್ನಂತೆ ಇದರ ಸೆಂಟರ್ ಪಾಯಿಂಟ್ನಲ್ಲಿ ನಿರಾಕಾರ ಪರಂ ಲೈಟ್ ಇರುತ್ತದೆ ಮತ್ತು ಬಾಪೂಜಿಯವರು ಹೇಳುತ್ತಾರೆ, ಈ ನಿರಾಕಾರ ಪರಂ ಲೈಟ್ ಎಷ್ಟು ಕಲಾನ ಲೈಟ್ ಎಂಬುದು ನನಗೆ ಕಂಡಿಲ್ಲವೆಂದು ಹೇಳಿದ್ದಾರೆ. ಆದರೆ ಇವೆಲ್ಲ G1ನಿಂದ G17ವರೆಗೆ ಯೂನಿವರ್ಸ್ಗಳು ಭಿನ್ನ ಭಿನ್ನ ಕಲಾದಿಂದ ರಚಿಸಲ್ಪಟ್ಟಿವೆ. ಅಂದರೆ ಅವುಗಳ ಸೃಷ್ಟಿಯಾದಾಗ ಕೆಲವು ಯೂನಿವರ್ಸ್ಗಳು 60 ಕಲಾನಲ್ಲಿ ಸೃಷ್ಟಿಯಾದರೆ ಇನ್ನು ಕೆಲವು ಯೂನಿವರ್ಸ್ಗಳು 50 ಕಲಾ ಮತ್ತು ಮಲ್ಟಿವರ್ಸ್ 100 ಕಲಾನಲ್ಲಿದೆ. ನಮ್ಮ ಮಲ್ಟಿವರ್ಸ್ನಲ್ಲಿಯ G5ನ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಪ್ರತಿ G3, G4 ಮತ್ತು G6 ಮುಂದೆ ಹೋದಂತೆ G17ವರೆಗೆ ಬೇರೆ ಬೇರೆ ಕಲಾಗಳಲ್ಲಿ ಯೂನಿವರ್ಸ್ಗಳು ಸೃಷ್ಟಿಯಾಗಿವೆ. ಅಂದರೆ ಅವುಗಳ ಸೃಷ್ಟಿಕರ್ತನಲ್ಲಿ ಎಷ್ಟು ಕಲಾ ಇರುತ್ತದೋ ಅಷ್ಟು ಕಲಾನಲ್ಲಿ ಅವುಗಳ ಸೃಷ್ಟಿಯಾಗಿರುತ್ತದೆ. ಎಲ್ಲಿ ರಚನಾಕಾರರು ತಮ್ಮ ತಮ್ಮ ಕಲಾ ಅಂದರೆ ಪವರನ್ನು ಬಹಳ ಯೂಸ್ ಮಾಡಿ ಪವರನ್ನು ಕಳೆದುಕೊಂಡು ಬಂದಿರುತ್ತಾರೋ ಅಲ್ಲಿ ಕಲಾ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ಪ್ರತಿ ರಚನಾಕಾರ ತನ್ನ ಸೃಷ್ಟಿಯ ಮಧ್ಯಭಾಗದಲ್ಲಿ ನಿರಾಕಾರ ಪರಂ ಲೈಟ್ನಲ್ಲಿರುತ್ತಾನೆ. ಇವನು ಆ ಸೃಷ್ಟಿಯ ಕ್ರಿಯೇಟರ್ ಆಗಿದ್ದು ಇವನನ್ನು ಪರಬ್ರಹ್ಮ ಪರಮೇಶ್ವರ ಎನ್ನಲಾಗಿದೆ. ಈಗ ಈ ಪರಂ 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 ಮಹಾಪರಬ್ರಹ್ಮ ಪರಮೇಶ್ವರನಲ್ಲಿ ಈಗ ಪ್ರಕಾಶ ಶಕ್ತಿಯು ಬಹಳ ಕಡಿಮೆಯಾಗಿ ಹೋಗಿದೆ. ಹೀಗಾಗಿ ಮೂಲ ನಿರಾಕಾರನಲ್ಲಿ ಅವನ ಬ್ರಹ್ಮಾಂಡದ ವಾಯುಮಂಡಲದಲ್ಲಿ ಪರಂ ತತ್ವದ ಮತ್ತು ಪರಂ ಲೈಟ್ನ ಕ್ವಾಲಿಟಿ ಬಹಳವೇ ಕಡಿಮೆಯಾಗಿ ಸ್ಥೂಲ ತತ್ವಗಳು ಹೆಚ್ಚಾಗುತ್ತಾ ಹೋಗಿವೆ. ಅದಕ್ಕಾಗಿ ಈ G5ನಲ್ಲಿಯೂ ಕೂಡ ಪರಂ ಲೈಟ್ 0.1% ಮತ್ತು ಪರಂ ತತ್ವ 10%, ಉಳಿದಂತೆ 90% 3 ತತ್ವಗಳಿವೆ. ಇದರಲ್ಲಿ ಆಕಾಶ, ವಾಯು ಮತ್ತು ಅಗ್ನಿ ಇದ್ದು ಇದರಲ್ಲಿ 80% ಆಕಾಶ, 10% ವಾಯು ಮತ್ತು 10% ಅಗ್ನಿ ಇದೆ. ಇಲ್ಲಿಯೂ ಸಹ ಮೊದಲ ಲೇಯರ್ನಲ್ಲಿ 108, ಎರಡನೆಯ ಲೇಯರ್ನಲ್ಲಿ 16,000 ಮತ್ತು ಮೂರನೆಯ ಲೇಯರ್ನಲ್ಲಿ 9,00,000 ಮತ್ತು ನಾಲ್ಕನೆಯ ಲೇಯರ್ನಲ್ಲಿ 2 ಕೋಟಿ ಶಕ್ತಿಯರು ಅಥವಾ ಪ್ರಕೃತಿಯರು ಇರುತ್ತಾರೆ. ಇಲ್ಲಿಯೂ ಪರಂ 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 ಮಹಾವಿಷ್ಣು ಮತ್ತು ಪರಂ ಪರಂ ಮಹಾಬ್ರಹ್ಮ ಇವರ ನಂತರದ ಲೇಯರ್ನಲ್ಲಿ ಒಟ್ಟು 6 ಲೇಯರ್ಗಳಿದ್ದು ಇದರಲ್ಲಿ 3 ಲೇಯರ್ ಒಳಗಿನವರಿಗಾಗಿ ಮತ್ತು 3 ಲೇಯರ್ಗಳನ್ನು ಹೊರಗಿನಿಂದ ಬರುವ ಆತ್ಮರಿಗಾಗಿ ಇಡಲಾಗುತ್ತದೆ. ಇದೇ ರೀತಿಯ ಸಿಸ್ಟಮ್ ಗ್ರೇಟ್
17ರವರೆಗೆ ಸಿಗುತ್ತದೆ. ಇದನ್ನು ಚಿತ್ರಗಳ ಸಮೇತ ಬಾಪೂಜಿಯವರು ಬಿಡಿಸಿ ಹೇಳಿದ್ದಾರೆ. ಸರಿಯಾಗಿ ತಿಳಿದುಕೊಂಡಾಗ ನಮಗೆ ಕೇವಲ ಪರಂ ತತ್ವದ ಕ್ವಾಲಿಟಿಯಲ್ಲಿ ಅಥವಾ ಪರಂ ಲೈಟ್ನ ಕ್ವಾಲಿಟಿಯಲ್ಲಿ ಅಂತರ ಕಂಡುಬರುತ್ತದೆ. ಈಗ G6 ಯೂನಿವರ್ಸ್ ಬಗ್ಗೆ ತಿಳಿಯೋಣ. G6ನ ಒಳಗಡೆ ಅನಂತಾನಂತ G5 ಯೂನಿವರ್ಸ್ಗಳು ಸುತ್ತುತ್ತಿವೆ ಮತ್ತು G6ನ ಲೇಯರ್ ಇಡೀ ಮಲ್ಟಿವರ್ಸ್ನಲ್ಲಿ ಇವೆ. ಅಂದರೆ G5ನ ಲೇಯರ್ಗಳ ಮೇಲೆ 600 ಲೇಯರ್ಗಳಿವೆ. G6ನ ಮಲ್ಟಿವರ್ಸ್ನಲ್ಲಿ G5ನಿಂದ ಮೇಲೆ ಈ ಲೇಯರ್ಗಳಿವೆ. G5ನ ಮೇಲೆ G7ನ ಕೆಳಗಡೆ ಈ ಲೇಯರ್ಗಳು ಕಾಣುತ್ತವೆ. ಇದರ ಒಳಗೂ ಸಹ ಇದರ ರಚನಾಕಾರ G6ನ ರಚಯಿತ ಪರಂ ಲೈಟ್ನ ರೂಪದಲ್ಲಿ ಮಧ್ಯಭಾಗದಲ್ಲಿದ್ದಾನೆ. ತನ್ನ ಆಕಾರಿ ಶಕ್ತಿಯರೊಂದಿಗೆ ಆಕಾರಿ ರೂಪದಲ್ಲಿದ್ದಾನೆ. ನಂತರದ ಆವರಣದಲ್ಲಿ 108, 16,000, 9,00,000, 2 ಕೋಟಿ ಮತ್ತು ಇಲ್ಲಿ 33 ಕೋಟಿ ಶಕ್ತಿಯರು ಸಹ ಇರುತ್ತಾರೆ. ಇವರು ಪರಂ 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 ಮಹಾಶಕ್ತಿಯರಾಗಿದ್ದಾರೆ. ಇವರು ಇಡೀ G6ನ ಸಂಚಾಲನೆ ಮಾಡುತ್ತಾರೆ. ಪ್ರತಿ ಯೂನಿವರ್ಸ್ನಂತೆ ಈ G6 ಕೂಡ ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿದೆ. ಪರಂ ಪರಂ ಲೈಟ್ನ ಕ್ವಾಲಿಟಿಯು ಇಲ್ಲಿಯೂ ವಾಯುಮಂಡಲದಲ್ಲಿ ಪರಂ ಲೈಟ್ನ ಕ್ವಾಲಿಟಿ ಅಂದರೆ 0.12% ಮತ್ತು ಪರಂ ತತ್ವ 12% ಮತ್ತು 3 ತತ್ವಗಳು 88%ನಷ್ಟಿದೆ. 3 ತತ್ವಗಳಲ್ಲಿ ಆಕಾಶ, ವಾಯು ಮತ್ತು ಅಗ್ನಿಯಲ್ಲಿ 80% ಆಕಾಶ, 10% ವಾಯು ಮತ್ತು 10% ಅಗ್ನಿ ಇರುತ್ತದೆ. ಹೀಗೆ 600 ಲೇಯರ್ಗಳಲ್ಲಿಯೂ ಕೂಡ G5ಗಳು ಸುತ್ತುತ್ತಿವೆ. ಅನಂತಾನಂತ G5ಗಳು ಸುತ್ತುತ್ತಿವೆ. ಕಲ್ಪನೆಗೂ ಕೂಡ ಸಿಗದಷ್ಟು ಈ G5ಗಳು ಇಲ್ಲಿ ಕಾಣಿಸುತ್ತವೆ. G7 ಯೂನಿವರ್ಸ್ನ ಬಗ್ಗೆ ಈಗ ತಿಳಿಯೋಣ. ನಮ್ಮ ಮಲ್ಟಿವರ್ಸ್ನ G7 ಯೂನಿವರ್ಸ್ನ ರಚನಾಕಾರನು G6ನ ರಚಯಿತ ಆಗಿದ್ದಾನೆ. G7ನ ಲೇಯರ್ಗಳು ಮಲ್ಟಿವರ್ಸ್ನ ಒಳಗೆ ಸುಮಾರು 700 ಲೇಯರ್ಗಳು ಇದ್ದಿರಬಹುದು. ಇದರಲ್ಲಿ ಅನಂತಾನಂತ G7ಗಳು ಸುತ್ತುತ್ತಿವೆ. ಪ್ರತಿ ಯೂನಿವರ್ಸ್ನಂತೆ ಇದರ ರಚನಾಕಾರನು ಕೂಡ ಮಧ್ಯಭಾಗದಲ್ಲಿ ನಿರಾಕಾರನಾಗಿ ತನ್ನ ಆಕಾರಿ ಶಕ್ತಿಯರೊಂದಿಗೆ ಇರುತ್ತಾನೆ. ನಂತರದ ಲೇಯರ್ನಲ್ಲಿ 108, 16,000, 9,00,000, 2 ಕೋಟಿ ಮತ್ತು 33 ಕೋಟಿ ಪರಂ 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 ಮಹಾಶಕ್ತಿಯರಿದ್ದಾರೆ. ಇವರು ಇಡೀ G7 ಅನ್ನು ನೋಡಿಕೊಳ್ಳುತ್ತಿದ್ದಾರೆ. ಇವರ ಹೊರಗಿನ ಲೇಯರ್ನಲ್ಲಿ ಪರಂ 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 ಮಹಾವಿಷ್ಣು ಮತ್ತು ಮಹಾಬ್ರಹ್ಮ ಇರುತ್ತಾರೆ. ಇದರ ವಾಯುಮಂಡಲದಲ್ಲಿ 0.19% ಪರಂ ತತ್ವ, 19% 3 ತತ್ವ ಮತ್ತು 81% 3 ತತ್ವದಲ್ಲಿ ಆಕಾಶ, ವಾಯು, ಅಗ್ನಿ ಇರುತ್ತದೆ. ಈ ರೀತಿಯ G7 ಯೂನಿವರ್ಸ್ಗಳು ನಮ್ಮ ಮಲ್ಟಿವರ್ಸ್ನಲ್ಲಿ 700 ಲೇಯರ್ಸ್ನಲ್ಲಿ ಸುತ್ತುತ್ತಿವೆ. ಬಾಪೂಜಿಯವರು ಹೇಳುತ್ತಾರೆ, ಇದರ ಬಗ್ಗೆ ನಾನು ಧ್ಯಾನದಲ್ಲಿದ್ದಾಗ ಅನೇಕ ಹೊಸ ವಿಷಯಗಳು ಹೊಸದಾಗಿ ಸೇರ್ಪಡೆಯಾಗಿವೆ. ಅವುಗಳು ಬಹುಶಃ ನಮ್ಮ ಹಳೆಯ ಚಿತ್ರಗಳಲ್ಲಿ ಸಿಗಲಿಕ್ಕಿಲ್ಲ. ನಾನು ನಿರಾಕಾರ ಸ್ಟೇಜ್ನಲ್ಲಿದ್ದು ಇವನ್ನೆಲ್ಲ ದಿವ್ಯ ದೃಷ್ಟಿಯಿಂದ ನೋಡುತ್ತಿದ್ದಾಗ ಎಷ್ಟು ವಿಷಯಗಳು ಹಾಗೇ ಉಳಿದುಕೊಂಡು ಬಿಟ್ಟಿವೆ ಎನ್ನುತ್ತಾರೆ ಬಾಪೂಜಿಯವರು. ಈಗ G8ನ ಬಗ್ಗೆ ತಿಳಿಯೋಣ. G8ನ ರಚನಾಕಾರನು G7ನ ರಚಯಿತ ಆಗಿದ್ದಾನೆ. G8 ಯೂನಿವರ್ಸ್ನಲ್ಲಿ ಅನಂತಾನಂತ G7 ಯೂನಿವರ್ಸ್ಗಳಿವೆ. G8ನ ಒಟ್ಟು 700 ಲೇಯರ್ ಮಲ್ಟಿವರ್ಸ್ನಲ್ಲಿವೆ. ಪ್ರತಿ ಯೂನಿವರ್ಸ್ನಂತೆ ಇದರ ಸೃಷ್ಟಿಕರ್ತನು ನಿರಾಕಾರ ಪರಂ ಲೈಟ್ ಆಗಿದ್ದಾನೆ ಮತ್ತು ಮಧ್ಯಭಾಗದಲ್ಲಿರುತ್ತಾನೆ.
ಹೊರಗಿನ ಆವರಣಗಳಲ್ಲಿ ಸ್ವತಃ ತಾನು ಆಕಾರಿ ರೂಪದಲ್ಲಿ ತನ್ನ ಶಕ್ತಿಯರೊಂದಿಗೆ ಅಂದರೆ 108, 1008, 16,000, 9,00,000, 2 ಕೋಟಿ ಮತ್ತು 33 ಕೋಟಿ ಶಕ್ತಿಯರ ಲೇಯರ್ಗಳಿವೆ. ನಂತರ ಪರಂ 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 ಮಹಾವಿಷ್ಣು ಮತ್ತು ಮಹಾಬ್ರಹ್ಮರಿದ್ದಾರೆ. ಇದರ ಹೊರಗಿನ 6 ಲೇಯರ್ನಲ್ಲಿ 3 ಲೇಯರ್ ತನ್ನವರಿಗಾಗಿ, ಇನ್ನು 3 ಲೇಯರ್ ಹೊರಗಿನಿಂದ ಬರುವ ಆತ್ಮರಿಗೆ ಇಡಲಾಗಿದೆ. ಎಲ್ಲವೂ ಆ್ಯಸ್ ಇಟ್ ಈಸ್ ಇರುತ್ತದೆ, ಕಾರಣ ಅದರ ಒಳಗೆ ಎಲ್ಲವುಗಳ ಸಿಸ್ಟಮ್ ಒಂದೇ ರೀತಿ ಇರುತ್ತದೆ. ಟೂರಿಸ್ಟ್ ಆತ್ಮರಿಗೆ ಹೊರಗಿನ ಲೇಯರ್ ಮತ್ತು ಸೇಮ್ ಯೂನಿವರ್ಸ್ನ ಆತ್ಮರಿಗಾಗಿ 3 ಲೇಯರ್ಗಳಿರುತ್ತವೆ. ಇಲ್ಲಿ G7 ಯೂನಿವರ್ಸ್ನವರೇ ಬರುತ್ತಿರುತ್ತಾರೆ. ಈಗ G9 ಯೂನಿವರ್ಸ್ ಬಗ್ಗೆ ತಿಳಿಯೋಣ. G9 ಯೂನಿವರ್ಸ್ ಒಳಗೆ ಅನಂತಾನಂತ G8ಗಳು ಸುತ್ತುತ್ತಿವೆ. G8ನ ರಚನಾಕಾರ ನಿರಾಕಾರ ಸೆಂಟರ್ ಪಾಯಿಂಟ್ನಲ್ಲಿ ಪರಂ ಲೈಟ್ನ ರೂಪದಲ್ಲಿ ಆಕಾರಿ ರೂಪದಲ್ಲಿ ತನ್ನ ಶಕ್ತಿಯರೊಂದಿಗೆ ಇರುತ್ತಾನೆ. ಇದರ ನಂತರ 108, 16,000, 2 ಕೋಟಿ ಮತ್ತು 33 ಕೋಟಿಯವರ ಲೇಯರ್ಗಳಿವೆ. ಇದರಲ್ಲಿ 100% ಪರಂತತ್ವ ಇರುತ್ತದೆ ಮತ್ತು ಹೊರಗಿನ ಆವರಣದಲ್ಲಿ ಮಹಾವಿಷ್ಣು ಮಹಾಬ್ರಹ್ಮರಿರುತ್ತಾರೆ. ನಂತರದ ಆವರಣಗಳಿಗೆ ನಿಧಾನವಾಗಿ ಪರಂತತ್ವದ ಕ್ವಾಲಿಟಿ ಕಡಿಮೆ ಆಗುತ್ತಾ ಹೋಗುತ್ತದೆ ಮತ್ತು ಇಲ್ಲಿಯ ವಾಯುಮಂಡಲದಲ್ಲಿ ಕಡಿಮೆ ಕ್ವಾಲಿಟಿಯ ಪರಂತತ್ವವಿರುತ್ತದೆ. ಮಲ್ಟಿವರ್ಸ್ನಲ್ಲಿ G9ನ 2,000 ಲೇಯರ್ಗಳಿವೆ. ಇವು G8ನಿಂದ ಮೇಲೆ ಇವೆ ಮತ್ತು ಪ್ರತಿ ಲೇಯರ್ನಲ್ಲಿ ಪರಂತತ್ವದ ಕ್ವಾಲಿಟಿಯಲ್ಲಿ ಬದಲಾವಣೆಯಾಗುತ್ತಾ ಹೋಗುತ್ತದೆ. ಒಂದರಲ್ಲಿ 0.2% ಪರಂ ಲೈಟ್ ಇದ್ದರೆ ಇನ್ನು ಕೆಲವೆಡೆ 0.25% ಪರಂ ಲೈಟ್ ಇರುತ್ತದೆ. ಇನ್ನು ಕೆಲವೆಡೆ 0.20ರಿಂದ 0.25% ಪರಂ ಲೈಟ್ ಮತ್ತು ಕೆಲವೆಡೆ ಪರಂತತ್ವವು 20ರಿಂದ 25% ಇರುತ್ತದೆ. ಉಳಿದ 3 ತತ್ವಗಳು 80%ನಿಂದ 75% ವರೆಗೆ ಇರುತ್ತದೆ. ಎಲ್ಲದರಂತೆ ಇಲ್ಲಿಯೂ ಸಹ ಯಾವ ವಿಶೇಷ ಬದಲಾವಣೆ ಇರುವುದಿಲ್ಲ. ಈ ರೀತಿಯ ರಾಶಿ ರಾಶಿ G8 ಯೂನಿವರ್ಸ್ಗಳಿವೆ ನಮ್ಮ ಮಲ್ಟಿವರ್ಸ್ನಲ್ಲಿ. ಅಂದರೆ 2,000 ಲೇಯರ್ಗಳಿವೆ. ಇದನ್ನು ಟುಡೇಸ್ ಮಲ್ಟಿವರ್ಸ್ನ ವಿಡಿಯೋನಲ್ಲಿ ವಿಸ್ತಾರವಾಗಿ ಚಿತ್ರಸಹಿತ ನೋಡಿ ತಿಳಿದುಕೊಳ್ಳಬಹುದು. ಈಗ G10 ಯೂನಿವರ್ಸ್ನ ಬಗ್ಗೆ ತಿಳಿಯೋಣ. G10 ಯೂನಿವರ್ಸ್ನಲ್ಲಿ ಅನಂತಾನಂತ G9 ಯೂನಿವರ್ಸ್ಗಳಿವೆ. G10 ಲೇಯರ್ಗಳು ಮಲ್ಟಿವರ್ಸ್ನಲ್ಲಿ 2,000 ಲೇಯರ್ಗಳಿವೆ. ಇವು G9ನಿಂದ ಮೇಲೆ ಇರುತ್ತವೆ. ಪ್ರತಿ ರಚನಾಕಾರನಂತೆ ಇದರ ರಚನಾಕಾರನು ಮಧ್ಯಭಾಗದಲ್ಲಿ ಪರಂ ಲೈಟನ ಸ್ವರೂಪದಲ್ಲಿದ್ದು ಇದರ ಹೊರ ಆವರಣದಲ್ಲಿ ಸ್ವತಃ ತಾನು ಆಕಾರಿ ರೂಪದಲ್ಲಿ ತನ್ನ ಆಕಾರಿ ಶಕ್ತಿಯರೊಂದಿಗೆ ಇರುತ್ತಾನೆ. ಇದರ ನಂತರದ ಆವರಣ 108, 16,000, 9,00,000, 2 ಕೋಟಿ ಮತ್ತು 33 ಕೋಟಿ ಪ್ರಕೃತಿಯರು ಅಥವಾ ಶಕ್ತಿಯರು ಇರುತ್ತಾರೆ. ಇಲ್ಲಿ 100% ಪರಂ ಲೈಟ್ ಇದೆ. ನಂತರದ ಲೇಯರ್ನಲ್ಲಿ ವಿಷ್ಣು ಮತ್ತು ಬ್ರಹ್ಮರಿರುತ್ತಾರೆ. ನಂತರ 6 ಲೇಯರ್ಗಳಿವೆ. 3 ಲೇಯರ್ G9 ಯೂನಿವರ್ಸ್ನವರಿಗಾಗಿ ಮತ್ತು ಇನ್ನುಳಿದ 3 ಹೊರಗಿನಿಂದ ಬರುವವರಿಗಾಗಿ ಇಡಲಾಗಿದೆ. ಇದರ ವಾಯುಮಂಡಲದಲ್ಲಿ 0.25ರಿಂದ 0.30 ಪರಂ ಲೈಟ್, 25%ನಿಂದ 30% ಪರಂ ತತ್ವವಿದೆ. ಉಳಿದಂತೆ ಬಾಕಿ 75ರಿಂದ 70% 3 ತತ್ವಗಳಿವೆ. ಇಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ 3 ತತ್ವ ಮತ್ತು ಪರಂ ತತ್ವವಿದೆ. ಈಗ G10ನ ಬಗ್ಗೆ ತಿಳಿಯೋಣ. G10ನ ಯೂನಿವರ್ಸ್ನಲ್ಲಿ ಅನಂತಾನಂತ ಯೂನಿವರ್ಸ್ಗಳಿವೆ.
ಇದರ ಮ್ಯಾಪ್ಗಳನ್ನು ನೋಡಿ ವಿಸ್ತಾರವಾಗಿ ತಿಳಿಯಿರಿ. ಇಡೀ ಮಲ್ಟಿವರ್ಸ್ನಲ್ಲಿ G10 ಯೂನಿವರ್ಸ್ಗಳು 2000 ಲೇಯರ್ಗಳಲ್ಲಿವೆ. ಈಗ G11 ಯೂನಿವರ್ಸ್ ಬಗ್ಗೆ ತಿಳಿಯೋಣ. G11 ಯೂನಿವರ್ಸ್ನಲ್ಲಿ ಅನಂತಾನಂತ G10ಗಳಿವೆ. G10ರ ಒಳಗಡೆ G9 ಇರುತ್ತವೆ. G9ನಲ್ಲಿ G8 ಮತ್ತು G8ನಲ್ಲಿ G7, G7ನಲ್ಲಿ G6 ಮತ್ತು G6ನಲ್ಲಿ G5 ಯೂನಿವರ್ಸ್ಗಳು. G5 ಯೂನಿವರ್ಸ್ ಒಳಗಡೆ G4 ಯೂನಿವರ್ಸ್ಗಳು, G4ನ ಒಳಗಡೆ G3 ಯೂನಿವರ್ಸ್ಗಳು, G3ಯ ಒಳಗಡೆ G2 ಮತ್ತು G2ನ ಒಳಗಡೆ G1 ಮತ್ತು G1 ಯೂನಿವರ್ಸ್ನಲ್ಲಿ ಯೂನಿವರ್ಸ್ಗಳಿವೆ. ಯೂನಿವರ್ಸ್ನಲ್ಲಿ ಗ್ಯಾಲಕ್ಸಿಗಳಿವೆ. ಗ್ಯಾಲಕ್ಸಿಗಳಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆ. ಪ್ರತಿ ಯೂನಿವರ್ಸ್ನಂತೆ ಇದರ ರಚಯಿತ ನಿರಾಕಾರನು ಮಧ್ಯಭಾಗದಲ್ಲಿ ಪರಂಲೈಟ್ ಸ್ವರೂಪನು ಆಕಾರಿ ರೂಪದಲ್ಲಿ ಸ್ವತಃ ತನ್ನ ಶಕ್ತಿಯರೊಂದಿಗೆ ಇರುತ್ತಾನೆ. ಇದರ ರಚನಾಕಾರ G11 ಆಗಿರುತ್ತಾನೆ. ಇದರ ನಂತರ 108, 16,000, 9,00,000, 2,33,000,000 ಪರಂ ಮಹಾಶಕ್ತಿಯರು 100% ಪರಂಲೈಟ್ನಲ್ಲಿರುತ್ತಾರೆ. ಇದರ ನಂತರದ ಲೇಯರ್ ವಿಷ್ಣುವಿನದ್ದಾಗಿದೆ. ಇದರ ನಂತರದ 6 ಲೇಯರ್ 3 ತನ್ನವರಿಗಾಗಿ ಮತ್ತು 3 ಹೊರಗಿನಿಂದ ಬರುವ ಯಾತ್ರಿಗಳಿಗಾಗಿ. G11 ಯೂನಿವರ್ಸ್ನ 3000 ಲೇಯರ್ಗಳಿವೆ. ಇದರಲ್ಲಿ 0.30 ರಿಂದ 0.35 ಪರಂಲೈಟ್ ಇದೆ. ಪರಂ ತತ್ವ 31 ರಿಂದ 35% ಮತ್ತು 69 ರಿಂದ 65 3 ತತ್ವಗಳಿವೆ. ಪರಂ ತತ್ವದ ಕ್ವಾಲಿಟಿ ಬಹಳ ಕ್ಷೀಣವಾಗಿದೆ. ಮಲ್ಟಿವರ್ಸ್ನಲ್ಲಿ ಇಂತಹ ರಾಶಿ ಯೂನಿವರ್ಸ್ಗಳು ಮತ್ತು ಗ್ರೇಟ್ ಯೂನಿವರ್ಸ್ಗಳು ಹಾಗೂ ಗ್ರೇಟ್ 17 ಯೂನಿವರ್ಸ್ ತನಕ ಈ ರೀತಿ ಯೂನಿವರ್ಸ್ಗಳನ್ನು ಕಾಣುತ್ತೇವೆ ಮತ್ತು ಅವು ಎಲ್ಲೆಲ್ಲಿ ಸ್ಥಳ ಸಿಗುತ್ತದೋ ಅಲ್ಲೆಲ್ಲ ಸೇರಿಕೊಂಡು ಶಕ್ತಿ ಕ್ಷೀಣಿಸಿ ವಿನಾಶ ಹೊಂದಿ ಮತ್ತೆ ದೂರವಾಗಿ ಹೋಗುತ್ತಿರುತ್ತವೆ. ಹೀಗಾಗಿ ಮೂಲ ರಚನಾಕಾರ ಪರಂಲೈಟ್ನ ಕ್ವಾಲಿಟಿ ಎಷ್ಟು ಉಳಿದಿದೆ ಎಂದು ತಿಳಿಯುವುದು ಬಹಳ ಕಷ್ಟವಾದ ಮಾತು. ಇವೆಲ್ಲದರ ಬಗ್ಗೆ ಚಿತ್ರಗಳು ಇವೆ. ಅವನ್ನೆಲ್ಲ ನೋಡಿ ತಿಳಿದಾಗ ಮಾತ್ರ ಇದೆಲ್ಲವೂ ವಿಸ್ತಾರವಾಗಿ ಅರ್ಥವಾಗುತ್ತದೆ. ಈಗ G12 ಬಗ್ಗೆ ತಿಳಿಯೋಣ. ಮಲ್ಟಿವರ್ಸ್ನಲ್ಲಿ G12ನ 3000 ಲೇಯರ್ಗಳಿವೆ. G12ನ ಒಳಗಡೆ G11 ಅನಂತಾನಂತ ಯೂನಿವರ್ಸ್ಗಳು ಸುತ್ತುತ್ತಿವೆ. ನಿರಾಕಾರನು ಮಧ್ಯಭಾಗದಲ್ಲಿದ್ದಾನೆ. ಹೊರ ಆವರಣದಲ್ಲಿ ಆಕಾರಿ ರೂಪದಲ್ಲಿ ತನ್ನ ಶಕ್ತಿಯರೊಂದಿಗೆ ಇರುತ್ತಾನೆ. ಶಕ್ತಿಯರು ಇಡೀ G12ನ ಸಂಚಾಲನೆ ಮಾಡುತ್ತಿರುತ್ತಾರೆ. ಇದರ ಹೊರ ಆವರಣದಲ್ಲಿ 108, 16,000, 9,00,000, 2,00,00,000 ಮತ್ತು 33,00,00,000 ಪ್ರಕೃತಿಯರು ಅಥವಾ ಶಕ್ತಿಯರು ಇದ್ದಾರೆ. ಇವರೆಲ್ಲ G12 ಅನ್ನು ನೋಡಿಕೊಳ್ಳುತ್ತಿದ್ದಾರೆ. ನಂತರದ ಲೇಯರ್ನಲ್ಲಿ ವಿಷ್ಣು ಮತ್ತು ಬ್ರಹ್ಮರು ಇರುತ್ತಾರೆ. ಇದರ ಹೊರಗಿನ ಲೇಯರ್ನಲ್ಲಿ ಒಟ್ಟು 6 ಲೇಯರ್ಗಳು. ಅದರಲ್ಲಿ 3 ಒಳಗಿನವರಿಗಾಗಿ, ಇನ್ನು 3 ಹೊರಗಿನಿಂದ ಬರುವ ಆತ್ಮರಿಗಾಗಿ ಇಡಲಾಗಿದೆ. ಇಲ್ಲಿಯ ವಾಯುಮಂಡಲದ ಕ್ವಾಲಿಟಿಯಲ್ಲಿ 0.36 ರಿಂದ 0.40 ಪರಂಲೈಟ್ ಇದೆ ಮತ್ತು ಪರಂತತ್ವ 36 ರಿಂದ 40% ಇರುತ್ತದೆ. ಬಾಕಿ ಉಳಿದಂತೆ 3 ತತ್ವಗಳು ಇವೆ. ಅದರಲ್ಲಿ ಆಕಾಶ, ವಾಯು ಮತ್ತು ಅಗ್ನಿ ಇರುತ್ತದೆ. 64 ರಿಂದ 60% 3 ತತ್ವಗಳಿವೆ. ಮಲ್ಟಿವರ್ಸ್ನ 3000 ಲೇಯರ್ನಲ್ಲಿ ಅನಂತಾನಂತ G2ಗಳು ಸುತ್ತುತ್ತಿವೆ. ಎಲ್ಲ ಲೇಯರ್ನಲ್ಲಿ ಪರಂತತ್ವದ ಕ್ವಾಲಿಟಿ ಪರಂಲೈಟ್ನ ಕ್ವಾಲಿಟಿಯಲ್ಲಿ ವ್ಯತ್ಯಾಸವಿರುತ್ತದೆ. ಇದರ ವಿವರಣೆಯನ್ನು ಚಿತ್ರಗಳನ್ನು ನೋಡಿ ತಿಳಿದುಕೊಂಡಾಗ ಅರ್ಥವಾಗುತ್ತದೆ. ಈಗ G13 ಯೂನಿವರ್ಸ್ ಬಗ್ಗೆ ತಿಳಿಯೋಣ.
G13ರಲ್ಲಿ G12 ಅನಂತಾನಂತ ಬ್ರಹ್ಮಾಂಡಗಳಿವೆ, ಅಂದರೆ ಯೂನಿವರ್ಸ್ಗಳಿವೆ. ಮತ್ತು ಪ್ರತಿ ಯೂನಿವರ್ಸ್ನಂತೆ ಇದರಲ್ಲಿಯೂ 4000 ಲೇಯರ್ಗಳಿವೆ, ಅಂದರೆ ಅನಂತಾನಂತ G13 ಯೂನಿವರ್ಸ್ಗಳು 4000 ಲೇಯರ್ನಲ್ಲಿ ಸುತ್ತುತ್ತಿವೆ. ನಮ್ಮ ಮಲ್ಟಿವರ್ಸ್ನ ಮಧ್ಯಭಾಗದಲ್ಲಿ ಇದನ್ನು ಕಾಣುತ್ತೇವೆ. ಇದರ ರಚಯಿತ ನಿರಾಕಾರ ಆಕಾರಿ ಶಕ್ತಿಯರೊಂದಿಗೆ ಇರುತ್ತಾನೆ. ಹೊರ ಆವರಣದಲ್ಲಿ 108, 16,000, 9,00,000, 2,00,00,000, 33,00,00,000 ಶಕ್ತಿಯರಿದ್ದಾರೆ. ಇವರು G13 ಯೂನಿವರ್ಸನ್ನು ನಡೆಸುತ್ತಿದ್ದಾರೆ. ಇದರ ಹೊರ ಲೇಯರ್ನಲ್ಲಿ ವಿಷ್ಣು ಮತ್ತು ನಂತರದ ಲೇಯರ್ನಲ್ಲಿ ಬ್ರಹ್ಮರಿದ್ದಾರೆ, ಅಂದರೆ ಅನಂತಾನಂತ ವಿಷ್ಣು ಮತ್ತು ಅನಂತಾನಂತ ಬ್ರಹ್ಮರು ಇರುತ್ತಾರೆ. ಬ್ರಹ್ಮ ವಿಷ್ಣು ಎಂದು ಹೇಳಿರುವ ಕಡೆಗಳಲ್ಲೆಲ್ಲ ಅನಂತಾನಂತ ಬ್ರಹ್ಮ ಅನಂತಾನಂತ ವಿಷ್ಣು ಎಂದು ತಿಳಿದುಕೊಳ್ಳಬೇಕು. ಎಷ್ಟೆಷ್ಟು ಬ್ರಹ್ಮಾಂಡಗಳಿರುತ್ತವೋ ಅಷ್ಟು ವಿಷ್ಣುಗಳಿರುತ್ತಾರೆ ಮತ್ತು ಅಷ್ಟೇ ಬ್ರಹ್ಮರು ಇರುತ್ತಾರೆ. ಅಂದರೆ ಅನಂತ G12ಗಳಿದ್ದರೆ ಅನಂತ ಬ್ರಹ್ಮ ವಿಷ್ಣುಗಳಿದ್ದಾರೆ ಎಂದು ತಿಳಿಯುವುದು. ಪ್ರತಿ ಬ್ರಹ್ಮಾಂಡದಲ್ಲಿರುವಂತೆ ಇಲ್ಲಿಯೂ ಅದೇ ರೀತಿಯ ಆವರಣಗಳಿರುತ್ತವೆ. ಇದರ ವಾಯುಮಂಡಲದಲ್ಲಿ 0.40 ರಿಂದ 0.50 ಪರಂ ಲೈಟ್ ಮತ್ತು ಪರಂ ತತ್ವ 40 ರಿಂದ 50% ಇರುತ್ತದೆ. ಬಾಕಿ 3 ತತ್ವ 60 ರಿಂದ 50% ಇದೆ. 80% ಆಕಾಶ, 10% ವಾಯು ಮತ್ತು 10% ಅಗ್ನಿ ಇರುತ್ತದೆ. ಪರಂ ತತ್ವಗಳಲ್ಲಿ 3 ತತ್ವ, ಅಂದರೆ ಪರಂ ಆಕಾಶ, ಪರಂ ವಾಯು ಮತ್ತು ಪರಂ ಅಗ್ನಿ ಇದೆ. ಪ್ರತಿ ಯೂನಿವರ್ಸ್ನಲ್ಲಿ 80% ಪರಂ ಆಕಾಶ, 10% ಪರಂ ಅಗ್ನಿ ಮತ್ತು 10% ವಾಯು ಇರುತ್ತದೆ. ಇಷ್ಟೇ ರೇಷಿಯೋ ಪ್ರತಿ ಯೂನಿವರ್ಸ್ನಲ್ಲಿ ಮೇಂಟೈನ್ ಆಗಿರುತ್ತದೆ. ಈಗ G14 ಬಗ್ಗೆ ತಿಳಿಯೋಣ. G14ನಲ್ಲಿ ಅನಂತಾನಂತ G13 ಯೂನಿವರ್ಸ್ಗಳಿವೆ. ಈ G14ನ 3000 ಲೇಯರ್ಗಳಿವೆ. ಪ್ರತಿಯೊಂದು ಯೂನಿವರ್ಸ್ನಂತೆ ಇದರ ರಚಯಿತ ಸಹ ನಿರಾಕಾರನಾಗಿ ಮಧ್ಯದಲ್ಲಿದ್ದು ತನ್ನ ಆಕಾರಿ ಶಕ್ತಿಯರೊಂದಿಗೆ ಇರುತ್ತಾನೆ. ನಂತರದ ಹೊರಗಿನ ಆವರಣದಲ್ಲಿ 108, 16,000, 9,00,000, 2,00,00,000, 33,00,00,000 ಶಕ್ತಿಯರು ಇರುತ್ತಾರೆ. ಇವರು G14 ನಡೆಸುತ್ತಿದ್ದಾರೆ. ಇವರ ನಂತರದ ಆವರಣದಲ್ಲಿ ಅನಂತಾನಂತ ವಿಷ್ಣು, ಅನಂತಾನಂತ ಬ್ರಹ್ಮರು ಇರುತ್ತಾರೆ. ನಂತರ 6 ಲೇಯರ್ ಮತ್ತು ಅದರಲ್ಲಿ 3 ತನ್ನವರಿಗಾಗಿ ಮತ್ತು ಉಳಿದಂತೆ ಹೊರಗಿನಿಂದ ಬರುವವರಿಗಾಗಿ ಇಡಲಾಗಿದೆ. ಇಲ್ಲಿಯೂ ವಾಯುಮಂಡಲದಲ್ಲಿ ಪರಂ ತತ್ವ, ಪರಂ ಲೈಟ್ 0.50 ರಿಂದ 0.60 ಪರಂ ಲೈಟ್ ಇದೆ ಮತ್ತು 50 ರಿಂದ 60% ಪರಂ ತತ್ವ ಇರುತ್ತದೆ ಮತ್ತು 50 ರಿಂದ 40% 3 ತತ್ವಗಳಿವೆ. ಈಗ G15 ಬಗ್ಗೆ ತಿಳಿಯೋಣ. G15ನ ಸೃಷ್ಟಿಕರ್ತನು G14 ರಚಿಸಿದ್ದಾನೆ. G14ನಲ್ಲಿ G13 ಇದೆ, ಅದರಲ್ಲಿ G12 ಇದೆ. G15ನ ರಚಯಿತ ಮಧ್ಯಭಾಗದಲ್ಲಿ ನಿರಾಕಾರನಾಗಿ ಸ್ವತಃ ಆಕಾರಿ ರೂಪದಲ್ಲಿ ತನ್ನ ಆಕಾರಿ ಶಕ್ತಿಯರೊಂದಿಗೆ ತನ್ನ ಯೂನಿವರ್ಸನ್ನು ನಡೆಸುತ್ತಿದ್ದಾನೆ. ಹೊರಗಿನ ಲೇಯರ್ನಲ್ಲಿ 108, 16,000, 9,00,000, 2,00,00,000 ಮತ್ತು 33,00,00,000 ಶಕ್ತಿಯರಿದ್ದಾರೆ. ಇವರು ಸಂಪೂರ್ಣ ಯೂನಿವರ್ಸನ್ನು ನಡೆಸುತ್ತಿದ್ದಾರೆ. ನಂತರದ ಆವರಣದಲ್ಲಿ ವಿಷ್ಣು ಮತ್ತು ಬ್ರಹ್ಮರಿದ್ದಾರೆ. ಇದರ ನಂತರ 6 ಲೇಯರ್, 3 ಒಳಗಿನವರಿಗಾಗಿ 3 ಹೊರಗಿನಿಂದ ಬರುವ ಆತ್ಮರಿಗೆ ಇಡಲಾಗಿದೆ. ಇಲ್ಲಿಯ ವಾಯುಮಂಡಲದಲ್ಲಿ 0.61 ರಿಂದ 0.69 ಪರಂ ಲೈಟ್ ಇದೆ. 61% ನಿಂದ 69% ಪರಂ ತತ್ವಗಳಿವೆ. ಬಾಕಿ ಉಳಿದಂತೆ 39% ನಿಂದ 31% 3 ತತ್ವಗಳಿವೆ. ಈಗ G16 ಬಗ್ಗೆ ತಿಳಿಯೋಣ. G16ನಲ್ಲಿ 1,000 ಲೇಯರ್ಗಳಿವೆ.
ಮಲ್ಟಿವರ್ಸ್ನಲ್ಲಿ ಅನಂತಾನಂತ G16ಗಳು ಸುತ್ತುತ್ತಿವೆ. G16ನಲ್ಲಿ G15 ಅನಂತಾನಂತ ಯೂನಿವರ್ಸ್ಗಳಿವೆ. G16ನ ರಚಯಿತ ಮಧ್ಯಭಾಗದಲ್ಲಿ ಪರಂ ಲೈಟ್ನಲ್ಲಿದ್ದು ನಂತರದ ಲೇಯರ್ನಲ್ಲಿ ಆಕಾರಿ ರೂಪದಲ್ಲಿ ಸ್ವತಃ ಶಕ್ತಿಯರೊಂದಿಗೆ ಇಡೀ ಬ್ರಹ್ಮಾಂಡವನ್ನು ನಡೆಸುತ್ತಿದ್ದಾನೆ. ಇದರ ಹೊರ ಲೇಯರ್ನಲ್ಲಿ 108, 16,000, 9,00,000, 2 ಕೋಟಿ ಮತ್ತು 33 ಕೋಟಿ ಶಕ್ತಿಯರಿದ್ದಾರೆ. ಬ್ರಹ್ಮಾಂಡದ ರಕ್ಷಣೆಯನ್ನು ಈ ಶಕ್ತಿಯರೇ ಮಾಡುತ್ತಿದ್ದಾರೆ. ಇದರ ಹೊರಗಿನ ಆವರಣದಲ್ಲಿ ವಿಷ್ಣು ಮತ್ತು ಬ್ರಹ್ಮರಿದ್ದಾರೆ. ನಂತರ 6 ಲೇಯರ್ನಲ್ಲಿ 3 ತನ್ನದೇ ಯೂನಿವರ್ಸ್ನವರಿಗಾಗಿ ಮತ್ತು 3 ಟೂರಿಸ್ಟ್ ಆತ್ಮರಿಗಾಗಿ ಇಡಲಾಗಿದೆ. ಇಲ್ಲಿಯ ವಾಯುಮಂಡಲದಲ್ಲಿ 0.70 ರಿಂದ 0.80 ಪರಂ ಲೈಟ್ ಇದೆ. 70% 80% ಪರಂ ತತ್ವವಿದೆ. ಬಾಕಿ ಉಳಿದಂತೆ 3 ತತ್ವಗಳು 30 ರಿಂದ 20% 3 ತತ್ವಗಳು ಇಲ್ಲಿ ಕಾಣಿಸುತ್ತವೆ. ಈಗ G17 ಬಗ್ಗೆ ತಿಳಿಯೋಣ. ಇದು ಮಲ್ಟಿವರ್ಸ್ನಲ್ಲಿ ಎಲ್ಲಕ್ಕಿಂತ ಮೇಲೆ ಇದೆ. ಇದರ 500 ಲೇಯರ್ಗಳಿವೆ. ಮಲ್ಟಿವರ್ಸ್ನಲ್ಲಿ ಮತ್ತು G17ನ ಒಳಗೆ ಅದರ ರಚನೆ ಅನಂತಾನಂತ G16 ಯೂನಿವರ್ಸ್ಗಳಿವೆ ಮತ್ತು G17ನ ರಚಯಿತ ಪರಂ ಲೈಟ್ ಸೆಂಟರ್ ಪಾಯಿಂಟ್ನಲ್ಲಿದ್ದಾನೆ. ಎಲ್ಲದರಂತೆ ಆಕಾರಿ ರೂಪದಲ್ಲಿ ತನ್ನ ಶಕ್ತಿಯರೊಂದಿಗೆ ತನ್ನ ಯೂನಿವರ್ಸನ್ನು ನಡೆಸುತ್ತಿದ್ದಾನೆ. ಹೊರಗಿನ ಆವರಣದಲ್ಲಿ 108, 16,000, 9,00,000, 2 ಕೋಟಿ ಮತ್ತು 33 ಕೋಟಿ ಶಕ್ತಿಯರಿದ್ದಾರೆ. ಇದರ ನಂತರ ವಿಷ್ಣುವಿನ ಒಂದು ಲೇಯರ್ ಇದೆ. ನಂತರ ಬ್ರಹ್ಮನ ಆವರಣವಿದೆ. ನಂತರ 6 ಲೇಯರ್ಗಳಲ್ಲಿ 3 ತನ್ನವರಿಗಾಗಿ ಮತ್ತು 3 ಹೊರಗಿನಿಂದ ಬರುವವರಿಗಾಗಿ ಇಡಲಾಗಿದೆ. ವಾಯುಮಂಡಲದಲ್ಲಿ 0.80 ರಿಂದ 0.85% ಪರಂ ಲೈಟ್ ಇದೆ ಮತ್ತು 80% 85% ಪರಂ ತತ್ವವಿದೆ ಮತ್ತು 20% 15% 3 ತತ್ವಗಳಿವೆ. ಪ್ರತಿಯೊಂದು ಯೂನಿವರ್ಸ್ಗಳು ಬಹಳ ವಿಶಾಲವಾಗಿ ಇರುತ್ತವೆ. ಅವುಗಳ ಕ್ವಾಲಿಟಿಯಲ್ಲಿ ಮತ್ತು ವಾಯುಮಂಡಲದ ಕ್ವಾಲಿಟಿಯಲ್ಲಿ ಹಾಗೂ ಪರಂ ತತ್ವದ ಕ್ವಾಲಿಟಿಯಲ್ಲಿ ಮತ್ತು ಪರಂ ಲೈಟ್ನಲ್ಲಿ ಸಹ ಸ್ವಲ್ಪ ಬದಲಾವಣೆಗಳು ಕಂಡುಬರುತ್ತವೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.